ಹರಿ ಓಂ, ಎಲ್ರಿಗೂ ನಮಸ್ತೆ. ಸೊ ನಾನು ಈ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡೋ ಅಷ್ಟರಲ್ಲಿ ನಾನು ಆಲ್ರೆಡಿ ರೈಡಲ್ಲಿ ಇದ್ದೀನಿ ಅಂದ್ಕೊತೀನಿ. ಸೊ ಈ ಒಂದು ವಿಡಿಯೋ ನಾನು ಪ್ರೀ ವಿಡಿಯೋ ಇದು ಮುಂಚೆನೇ ರೆಕಾರ್ಡ್ ಮಾಡಿದ್ದು ರೈಡ್ ಟೈಮಲ್ಲಿ ಆಗ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ರೈಡಿಂದ ಅಲ್ಲ, ಈ ಒಂದು ವಿಡಿಯೋದಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಒಂದು ಕ್ಯಾಮ್ರಾ ಬಗ್ಗೆ, ಅಂದರೆ ಮೊಬೈಲ್ ಅಂತಲೇ ಹೇಳ್ಬೋದು, ಮೊಬೈಲ್ನೇ ಕ್ಯಾಮ್ರಾ ಯೂಸ್ ಮಾಡೋದು. ಸೊ ಈ ಒಂದು ಮೊಬೈಲು ಪೋಕೋ C75 5G ಅಂತ ನಾನು ಈ ಒಂದು ರೈಡಲ್ಲಿ ಯೂಸ್ ಮಾಡ್ತಿರೋದು. ಇದೇ ಮೊಬೈಲು, ಅಂದರೆ ನಾವು ಅಯೋಧ್ಯೆ ಹೊರಟಿದ್ದೀವಲ್ಲ ಆ ರೈಡಲ್ಲಿ ಯೂಸ್ ಮಾಡಿದ ಮೊಬೈಲು ಇದೇ ಪೋಕೋ C75 5G. ಬನ್ನಿ ಅನ್ಬಾಕ್ಸಿಂಗ್ ಮಾಡುವ, ಹೇಗಿದೆ ಏನು ಎತ್ತ ಅಂತೆಲ್ಲ ಹೇಳ್ತೀನಿ. ಮೊದಲಾಗಿ ಹೆಸರು ಬಂದ್ಬಿಟ್ಟು ಪೋಕೋ C75 5G ಇದು ಮೇನ್ಲಿ. ಸೊ ಇದು ನಮ್ಮ ಇಂಡಿಯಾದ ಅತಿ ಕಡಿಮೆ ಬೆಲೆಯ 5G ಫೋನು. ಸೊ ಇದೇ ಕಡಿಮೆ ಬೆಲೆಗಿರೋದು 5G ಫೋನಲ್ಲಿ. ಸೊ ನಾನು ಅದಕ್ಕೆ ರೈಡಿಗಲ್ವಾ ಕಮ್ಮಿದೇ ತಗೊಂಡಿದ್ದೀನಿ. ಸೊ ಎಷ್ಟಪ್ಪ ಅಂತಂದರೆ 5700 ರೂಪಾಯಿ ಆಗಿದೆ ನನಗಿದು. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡಿ ಏನೇನು ಫ್ಯೂಚರ್ ಎಲ್ಲ ಹೇಳ್ತೀನಿ ನಿಮಗೆ. ಬನ್ನಿ, ಎಲ್ಲ ಆಲ್ರೆಡಿ ಒಂದು ಟೈಮ್ ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ನಿಮ್ಮ ಮುಂದ್ಗಡೆ ಇನ್ನೊಂದ್ಸತಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಮೊದಲಾಗ ನೋಡಿದ್ರೆ ಪೋಕೋ ಫೋನ್ ಹೇಗಿದೆ, ಫೋನ್ನ ಎತ್ಕೊಳ್ಳುವ. ಸೊ ಇದನ್ನ ಸ್ವಿಚ್ ಆನ್ ಮಾಡುವ, ಆಯಿತಾ? ಓಕೆ ಆಯಿತು, ಸ್ವಿಚ್ ಆನು ಇರ್ತೀನಿ. ಸೊ ಮೊಬೈಲಲ್ಲಿರಲಿ. ನೆಕ್ಸ್ಟ್ ನೋಡೋದಾದರೆ, ಸೊ ಈ ಒಂದು ಪಿನ್ ಕೊಟ್ಟಿದ್ದಾರೆ, ಸಿಮ್ ಇಂಜೆಕ್ಟರ್ ಪಿನ್ನು, ಮತ್ತು ಇದೊಂದು ಯೂಸರ್ ಮ್ಯಾನ್ಯಲ್ಲೇ ಕೊಟ್ಟಿದ್ದಾರೆ ಅಂದ್ಕೊತೀನಿ. ಓಕೆ, ಸಿಮ್ ಇಂಜೆಕ್ಟರ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯಲ್ಲು ಮತ್ತು 10 ವ್ಯಾಟ್ಸ್ದು ಚಾರ್ಜಿಂಗ್ ಅಡಾಪ್ಟರು, ಮತ್ತು ಒಂದು ಸಿ ಪಿನ್ನು, ಕೇಬಲ್ಲು. ಸೊ 10 ವ್ಯಾಟ್ಸ್ ಕೊಟ್ಟಿದ್ದಾರೆ, ಏನು ಮಾಡೋಕ್ಕಲ್ಲ. ಮತ್ತು ಈ ಒಂದು ಬಾಕ್ಸಲ್ಲಿ ಯಾವುದೇ ಥರ ಬ್ಯಾಕ್ ಕೇಸ್ ಸಿಗ್ತಾ ಇಲ್ಲ, ಅಷ್ಟು ಬಿಟ್ಟರೆ ಹಿಂದ್ಗಡೆ ಇನ್ನೇನು ಇಲ್ಲ, ಖಾಲಿ ಬಾಕ್ಸು ಇರಲಿ, ಇದು ನೋಡ್ಕೊತೀನಿ. ಮತ್ತು ಈ ಒಂದು ಫೋನಿಗೆ ಯಾವುದೇ ಥರ ಬ್ಯಾಕ್ ಕೇಸ್ ಸಿಗ್ತಾ ಇಲ್ಲ, ಮತ್ತು ಫ್ರಂಟ್ ಯಾವುದೇ ಥರ ಸ್ಕ್ರೀನ್ ಗಾರ್ಡ್ ಕೂಡ ಸಿಗ್ತಾ ಇಲ್ಲ. ನಾನು ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ದೀನಿ, ಇದಕ್ಕೆ ಆಲ್ರೆಡಿ ಕಾಣ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇದೆಯಾ ಗೊತ್ತಿಲ್ಲ ನನಗೆ. ಸೊ ಬ್ಯಾಕ್ ಕೇಸು, ಸ್ಕ್ರೀನ್ ಗಾರ್ಡ್ ಏನೂ ಕೊಡ್ತಾ ಇಲ್ಲ, ಬರೀ ಮೊಬೈಲು, ಸಿಮ್ ಇಂಜೆಕ್ಟರ್ ಪಿನ್ನು ಮತ್ತು ಚಾರ್ಜರು ಮತ್ತು ಯೂಸರ್ ಮ್ಯಾನ್ಯಲ್ ಅಷ್ಟೇ ಕೊಡ್ತಾ ಇರೋದು. ಸೊ ಇದು ಆನ್ ಆಗ್ತಾ ಇದೆ. ಸೊ ಇದರ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡೋದಾದರೆ, ಇದು ಲಾರ್ಜ್ 17.47 cm ಡಿಸ್ಪ್ಲೇ, ಅಂದರೆ 6.88 ಡಿಸ್ಪ್ಲೇ ಅಂತ. ಇದು 17.45 ಸೆಂಟಿಮೀಟರ್ ಡಿಸ್ಪ್ಲೇ, 120 Hz ತನಕ ರಿಫ್ರೆಶ್ ರೇಟ್ನ ಮೇಂಟೈನ್ ಮಾಡುತ್ತಂತಿದ್ದು ಇದು. ಮತ್ತು ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಕೂಡ ಇದೆಯಂತೆ. ಸ್ನ್ಯಾಪ್ ಡ್ರ್ಯಾಗನ್ 4S Gen 2 5G ಪ್ರೊಸೆಸರು, ಓಕೆನಾ? 5G ಪ್ರೊಸೆಸರ್ ಮದುವೆ ಇದು. ಮತ್ತು ಪವರ್ ಎನ್ಹಾನ್ಸ್ 4nm ಅಚೀವ್ಮೆಂಟ್ ಅಂತೆ. ಮತ್ತು ಈ 50 MP ಬ್ಯಾಕ್ ಕ್ಯಾಮ್ರಾ ಸೋನಿ ಸೆನ್ಸರ್ಸಿಂದ ಬರ್ತಾಯಿದೆ, ಬ್ಯಾಕ್ ಕ್ಯಾಮ್ರಾ 50 MP ಇದು. ಮತ್ತು ಇದ್ರ ಬ್ಯಾಟ್ರಿ ಬಂದ್ಬಿಟ್ಟು ಬಿಗ್ ಬ್ಯಾಟ್ರಿ ಅಂತ ಇದರಲ್ಲಿ ಹಾಕಿದ್ರೆ, ಬಿಗ್ 5160 mAh ಬ್ಯಾಟ್ರಿ, ಅಂದರೆ 5160 mAh ಇದು ಬ್ಯಾಟ್ರಿ ಅಂತ. ಇದು ಬ್ಯಾಟ್ರಿ ಅಪ್ ಟು 18 ವ್ಯಾಟ್ಸ್ ತನಕ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತಂತೆ. ಅಂದರೆ ಇದರಲ್ಲಿ ಕೊಟ್ಟಿರೋದು 10 ವ್ಯಾಟ್ ಚಾರ್ಜರು, 18 ವ್ಯಾಟ್ ತನಕ ಸಪೋರ್ಟ್ ಮಾಡುತ್ತಂತೆ ಅಷ್ಟೇ. ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟು. ಮತ್ತು ಇದು ಶಾಮಿಯಿಂದ ಹೈಪರ್ OXನ ಇದು ಇದೆಯಂತೆ, ಶಾಮಿ ಹೈಪರ್ OX ಮತ್ತು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟು, IP52 ರೇಟಿಂಗ್ ಇದೆಯಂತೆ ಇದರಲ್ಲಿ. ಓಕೆ, ನೆಕ್ಸ್ಟ್ ಜನ್ 5G ರಿಫ್ರೆಶ್ ಟು 4G ಪ್ಲಸ್ 5G ಇದೆ, ಓಕೆನಾ? ಮತ್ತು ಇವನು ಮೇನ್ಲಿ ಫೋನಿಗೆ ಬಂದರೆ, ಸೊ ಇನ್ನೂ ಸ್ವಿಚ್ ಆನ್ ಆಗೋದ್ರಲ್ಲೇ ಇದೆ ಇದು. ಮತ್ತು ಇದು ಸ್ವಿಚ್ ಆನ್ ಆಗಿದೆ, ಸ್ವಿಚ್ ಕೂಡ ಆನ್ ಆಗಿದೆ. ಓಕೆನಾ? ಬನ್ನಿ. ಓಕೆ, ಸ್ವಲ್ಪ ಲ್ಯಾಗ್ ಆಗ್ತಾ ಇದೆ ನೋಡಿ. ಇದು ಸ್ಟೋರೇಜ್ ಬಂದ್ಬಿಟ್ಟು 464 GB ಇದು, 4 GB ರ್ಯಾಮು, 64 GB ರೂಮು. ಮತ್ತು ಇದರಲ್ಲಿ ಇನ್ನೊಂದು ವೇರಿಯಂಟ್ ಕೂಡ ಇದೆ, 6 GB ರ್ಯಾಮು, 128 GB ಸ್ಟೋರೇಜು. ಅದು 8700 ರೂಪಾಯಿ ಆಗುತ್ತೆ, ಅದು 8699 ಫ್ಲಿಪ್ಕಾರ್ಟ್ನಲ್ಲಿ. ಸೊ ಮತ್ತು ಇದರಲ್ಲಿ ಗೇಮಿಂಗು ಕೂಡ ಚೆನ್ನಾಗಿದೆ. ಗೇಮ್ ಪ್ಲೇ ನಾನು ಹಾಕ್ತೀನಿ, ನೀವು ನೋಡ್ತಾ ಇರ್ಬೋದು. ಮತ್ತು ಇದರದು ಫ್ರಂಟ್ ಕ್ಯಾಮ್ರಾ 5 MP ಇದು, ಬ್ಯಾಕ್ ಕ್ಯಾಮ್ರಾ 50 MP ಇದು, ವಿತ್ ಸೋನಿ ಸೆನ್ಸರ್ಸ್ ಬರ್ತಾಯಿದೆ ಅಂತೆ. ಸೊ ಫೋಟೋಗಳು ಕೂಡ ನಾನು ನಿಮಗೆ ಹಾಕ್ತೀನಿ, ಯಾವ ಥರ ಬರ್ತಾಯಿದೆ ಅಂತ ನೀವು ಕೂಡ ನೋಡ್ಬೋದು. ಸೆಲ್ಫಿ ಕ್ಯಾಮ್ರಾದಲ್ಲಿ ಕೂಡ ತಗೊಂಡು ಹಾಕ್ತೀನಿ. ಮತ್ತು ಇದು ಫೋಟೋಸು ಏನು ಕ್ಯಾಮ್ರಾ, ಇದು ಮನಿಗೆ ಕಾಸಿಗೆ ಕೊಟ್ಟ ಕಜ್ಜಾಯ ಅಂತಲೇ ಹೇಳ್ಬೋದು. ನನಗೆ ಅಷ್ಟು ಇಷ್ಟ ಆಗಲಿಲ್ಲ.
5G ಪ್ರೊಸೆಸರನ್ನು ಕಾರಣಕ್ಕೆ ನಾನು ತಗೊಂಡಿದ್ದೆ ಇದನ್ನು. ಮತ್ತು ಇನ್ನೇನು ಹೇಳಬೇಕು, ಅಷ್ಟೇ. ಇನ್ನೇನು ತುಂಬ ಚೆನ್ನಾಗಿದೆ, ಇನ್ನೇನು ಹೇಳೋದು, ಅಷ್ಟೇ. ಫೋಟೋಗಳೆಲ್ಲ ನಾನು ಹಾಕಿದ್ದೀನಿ. ಮತ್ತು 4GB 64GB ಸ್ವಲ್ಪ ಲ್ಯಾಗ್ ಹೊಡೆಯುತ್ತೆ ಫೋನು. 5G ಪ್ರೊಸೆಸರ್ ಅನ್ನೋದು ಮಾತ್ರ ತಗೋಬೇಕು, 5G ಸಿಗುತ್ತೆ ಅನ್ನೋದಕ್ಕೆ. ಸೊ ಇದು ನೀವು ಯಾರಿಗಾದ್ರೂ ಗಿಫ್ಟ್ ಕೊಡೋದಿದ್ರೆ ತುಂಬಾ ಸೂಪರ್ ಫೋನು. ಯಾರಾದ್ರೂ ನಿಮ್ಮ ತಾಯಿಗಾಗಲಿ ಅಥವಾ ನಿಮ್ಮ ಅಜ್ಜಿ ತಾತನಿಗೆ ಯಾರಿಗಾರಾಗಲಿ ಗಿಫ್ಟ್ ಕೊಡೋಕ್ಕೆ 5G ಫೋನ್ ಬೇಕು ಅನ್ನೋದಾದರೆ ಇದು ಚೆನ್ನಾಗಿದೆ. ತುಂಬಾ ದೊಡ್ಡದಾಗಿದೆ ಫೋನ್, ಡಿಸ್ಪ್ಲೇ ಮಾತ್ರ ಸಖತ್ ದೊಡ್ಡದಾಗಿದೆ. ಏನು ಉಪಯೋಗ ಇಲ್ಲ ಅಷ್ಟೇ. ಸುಮ್ಮನೆ ದೊಡ್ಡದು ಕೊಟ್ಟಿದ್ದಾನೆ ಡಿಸ್ಪ್ಲೇನ, ಆದರೆ ಕ್ಲಿಯರಿಟಿ ಅಷ್ಟು ಚೆನ್ನಾಗಿ ಬರೋಲ್ಲ. ಡಿಸ್ಪ್ಲೇಲೇ ಆಗಲಿ ಕ್ಯಾಮ್ರಾದಲ್ಲೇ ಆಗಲಿ ಅಷ್ಟು ಚೆನ್ನಾಗಿಲ್ಲ. ನಾನು ಅದಕ್ಕೆ ಒಪ್ಪಲ್ಲ. ಅಂದರೆ ಒಪ್ಪಬೇಕಂದ್ರೆ ಕ್ಯಾಮ್ರಾ ಎಲ್ಲ ದುಡ್ಡು ಕೊಟ್ಟರೆ ಚೆನ್ನಾಗಿರೋದು ಕೊಡ್ತಾರೆ, ಕಾಸಿಗೆ ಕೊಟ್ಟ ಕಜ್ಜಾಯ. ನಾನು 7,000 ರೂಪಾಯಿ ಕೊಟ್ಟಿದ್ದೀನಿ, ಅದ್ರ ತಕ್ಕನ ಇದೆ. ನನ್ನ ಹತ್ರ ಒಂದು ಫೋನ್ ಇದೆ ಅನ್ನೋ ಕಾರಣಕ್ಕೆ, ಫೋನ್ ಇದೆ ಅಂತ ತೋರಿಸ್ಕೊಳೋದಕ್ಕೆ ಫೋನ್ ಚೆನ್ನಾಗಿದೆ, ಓಕೆನಾ. ಮತ್ತು ಇದಕ್ಕೆ ಬ್ಯಾಕ್ ಕೇಸ್ ಯಾವುದೇ ಥರ ಬ್ಯಾಕ್ ಕೇಸ್ ಕೊಡಲ್ಲ. ಬ್ಯಾಕ್ ಕೇಸ್ ನಾವೇ ತರಿಸ್ಕೋಬೇಕು. ನಾನು ಒಂದು ಬ್ಯಾಕ್ ಕೇಸ್ನ ಕೂಡ ತರಿಸಿದ್ದೀನಿ ಫ್ಲಿಪ್ಕಾರ್ಟ್ನಲ್ಲಿ. ಸೊ ಇದನ್ನು ಅನ್ಬಾಕ್ಸ್ ಮಾಡಿದ್ದೀನಿ ಆಲ್ರೆಡಿ, ಏನಿರಲಿಲ್ಲ ಇದರಲ್ಲಿ. ರ್ಯಾಪ್ ಕೂಡ ಬಂದಿದೆ, ಇದು ರ್ಯಾಪ್ ತೆಗಿಬೇಕು. ಓಕೆ, ಇದು ರ್ಯಾಪ್ ಹಾಕೊಟ್ಟಿರ್ತಾರೆ, ರ್ಯಾಪ್ ತಕ್ಕಂತೆ ಯೂಸ್ ಮಾಡ್ಬೇಕು ನಾವು. ಯಾಕಂದರೆ ಹೀಟ್ ಆಗುತ್ತಲ್ಲ ಫೋನು, ಅವಾಗ ಹೀಟು ಹೊರಗಡೆ ಹೋಗಲ್ಲ ರ್ಯಾಪ್ ಇದ್ದರೆ. ಆದಷ್ಟು ರ್ಯಾಪ್ ತೆಗೀರಿ. ನೀವೆಲ್ಲರೂ ತರಿಸಿದ್ರೆ ಇನ್ ಕೇಸ್ ಅದ್ರಲ್ಲಿ ಹಾಕಿದ್ರೆ ಮೆನ್ಷನ್ ಮಾಡಿದ್ದಾರೆ, ನಾನು ಕಿತ್ತಾಕ್ದೆ ಅದನ್ನು. ಸೊ ನೋಡ್ತಾ ಇರ್ಬೋದು ಎಷ್ಟು ಗ್ಲಾಸಿ ಫಿನಿಶ್ ಇದೆ ಅಂತ. ರ್ಯಾಪ್ ಹಾಕಿದಾಗ ಅಷ್ಟು ಕ್ಲಿಯರಾಗಿ ಕಾಣ್ತಿರ್ಲಿಲ್ಲ. ಸಕ್ಕತ್ತಾಗಿದೆ ಗ್ಲಾಸಿ ಫಿನಿಶು, ಸಕ್ಕತ್ತಿದೆ. ಸೊ ಇದಕ್ಕೆ ಹಾಕ್ಬಿಡುವ. ಇದನ್ನು ನಾನು ಮಧ್ಯಾಹ್ನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸುಮ್ಮನೆ ನನ್ನ ಹತ್ರ ದೊಡ್ಡ ಫೋನ್ ಇದೆ ಅನ್ನೋ ಕಾರಣಕ್ಕೆ ಚೆನ್ನಾಗಿದೆ ಅಷ್ಟೇ, ದೊಡ್ಡದಾಗಿ ಕಾಣುತ್ತೆ ಅನ್ನೋದಕ್ಕೆ ತಗೋಬೇಕಷ್ಟೇ, ಓಕೆನಾ. ಯಾರಿಗಾದ್ರು ಗಿಫ್ಟ್ ಕೊಡೋಗಿದ್ರೆ ತುಂಬಾ ಚೆನ್ನಾಗಿದೆ ಫೋನು. ನೋಡೋದ್ರಲ್ಲ ಫೋನ್ ಹೇಗಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಯಾರಾದರೂ ತಗೊಂಡಿದ್ರೆ ಹೇಗಿದೆ ಅಂತ ಯೂಸ್ ಮಾಡಿದರೆ. ಸೊ ನನಗೆ ರೈಡ್ಗೆ ಗೋಸ್ಕರ ತಗೊಂಡಿದ್ದು, ನನಗೆ 5G ಬೇಕಲ್ಲ. ನಂದು ಇನ್ನೊಂದು ಫೋನ್ ಇದೆ, ಈಗ ರೆಕಾರ್ಡ್ ಮಾಡ್ತಿದ್ದೀನಿಲ್ಲ ಆ ಫೋನು, ಅದು ಚೆನ್ನಾಗಿದೆ. ಕ್ಯಾಮ್ರಾ ಸೂಪರ್ 64 MP ಕ್ಯಾಮ್ರಾದಲ್ಲಿ ನಾನು ರೆಕಾರ್ಡ್ ಮಾಡ್ತಿರೋದು ಅಷ್ಟೇ. ನಾನೇನು ದೊಡ್ಡ ಇದರಲ್ಲಿ ರೆಕಾರ್ಡ್ ಮಾಡ್ತಾ ಇಲ್ಲ. ಸೊ ಅದು ಕೂಡ ಚೆನ್ನಾಗಿದೆ, ನಾನು ಅದರಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿಲ್ಲ. ಮತ್ತು ಇನ್ನೇನೂ ಇಲ್ಲ. ಇನ್ನು ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋಲಿ ಎಂಡ್ ಆಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್.